12 ಗಂಟೆ ರಾತ್ರಿಗೆ ಸ್ನಾನಕ್ಕೆ ಹೋದೆ, ಎಲ್ಲ ಗಲಗಲ ಅನ್ಬಿಡ್ತು. ಎಲ್ಲರೂ ಹೊಸ ವರ್ಷ ಅಂತ 12 ಗಂಟೆ ಕೇಕ್ ಕಟ್ ಮಾಡೋರೆ. ನಮ್ಮ ಹುಡುಗರು ಕೇಕ್ ಮೆಲ್ಟ್ ಆಗೋಯ್ತದೆ ಅಂತ 11:30ಗೆ ಹಳೆ ವರ್ಷಕ್ಕೆ ಎಂಡ್ ಮಾಡ್ಬಿಡೋದ ಕಟ್ ಮಾಡ್ಬಿಟ್ಟು. ಗೊತ್ತಲ್ಲ, ಡ್ಯಾನ್ಸ್ ಇಲ್ದೆ ಏನು ಮಾಡಲ್ಲ. ಅದಕ್ಕೆ ಹಳೆದೊಂದು FM ಸಿಕ್ತು, ಅದನ್ನೇ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಜಲ 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 ಅಂತ ಎಲ್ಲರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ವಾ. ಒಳ್ಳೆ ಕನ್ನಡ ಸಾಂಗ್ ಬಂತು. ಕುಣಿದ್ ಬಾಡಿ ಎಲ್ಲ ಹೀಟ್ ಆಗಿತ್ತು. ತಂಪಾಗೋಣ ಅಂತ ಅಂದ್ಬಿಟ್ಟು ಸ್ನಾನಕ್ಕೆ ಹೋದ್ರೆ ಆ ತಣ್ಣೀರ್ ಚಳಿಗೆ ಗಲಗಲ ಗಲಗಲ ಅಂತ ಐತೆ ಬಾಡಿ ಎಲ್ಲ. ನಾನು ಸ್ನಾನ ಮಾಡ್ಕೊ ಬಂದು ನೀಟಾಗಿ ರೆಡಿಯಾಗಿ ಹೋಗಿದ್ದೆ ಬಟ್ಟೆ ಒಣಗಾಕಕ್ಕೆ. ಯಾಕೆ ಅಂತಂದ್ರೆ ಕಂಫರ್ಟ್ ಆಗಿ ಕುಣಿ ಹಾಕಿದೆ. 1:30 ರಾತ್ರಿಲಿ ಬಟ್ಟೆನ ಒಣಾಕ್ಬಿಟ್ಟು ನಮ್ಮ ಅಣ್ಣ ಬ್ಯಾಗ್ ತಗೊಂಬ ಅಂತ ಫೋನ್ ಮಾಡಿದ್ದ. ಬೇರೆಯವ್ರ ಹತ್ರ ಗಾಡಿ ಇಸ್ಕೊಂಡು ಗಾಡಿನ ತಗೊಂಡು ನಾನು ಹೋಗಿದ್ದೆ ಅರಮನೆ ಕಡೆ. ಹಂಗೆ ಹೋಗ್ಬೇಕಾದ್ರೆ ನೀಟಾಗಿ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅಣ್ಣ ಫೋನ್ ಮಾಡ್ತಾ ಇದ್ದ. ಅದಕ್ಕೆ ನಾನು ಬೇಗ ಬೇಗ ಹೋಗಿ ಅಲ್ಲೋಗಿ ಫೋನ್ ಮಾಡಿದೆ. ವೇಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅಣ್ಣ ಬಂದ. ಅಣ್ಣ ಬಂದು ಬ್ಯಾಗ್ ಇಸ್ಕೊಂಡು ಅವ್ನ ಫ್ರೆಂಡ್ ರೂಮಿಗೆ ಹೋದ. ನಾನು ಅವ್ನ ಗಾಡಿನ ಎತ್ಕೊಂಡು ಆರಾಮಾಗಿ ನಾನು ಬಂದು ಹಾಸ್ಟ್ಲಿಗೆ ಬಂದು ಪಾರ್ಕಿಂಗ್ ಮಾಡಿ ರೂಮಿಗೆ ಹೋದೆ. ರೂಮಿಗೆ ಹೋಗಿ ಸ್ವಲ್ಪ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಇತ್ತು. ಏನಂತಂದ್ರೆ ವಿಡಿಯೋ ಎಡಿಟಿಂಗ್ ನ ಕಲಿಬೇಕಿತ್ತು. ವಿಡಿಯೋ ಎಡಿಟಿಂಗ್ ನ ಮಾಡ್ಬಿಟ್ಟು ಹೋಗಿ ಮಂಚದ ಮೇಲೆ ದಬಾಕೊಂಡ್ಬಿಟ್ಟೆ.